ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಎದ್ದಿದ ತಕ್ಷಣ ದನಿನ ಮನೆ ಹತ್ರ ಬಂದ್ವಿ. ಪ್ರತಿದಿನ ನಂದೀಶ್ವರನೇ ಬೇಗ ಎದ್ದೊಳೋದು, ನಾನೇ ಸ್ವಲ್ಪ ಲೇಟಾಗಿ ಎದ್ದೊಳೋದು. ಅಂದರೆ ಅವರು 4:45 ಗಂಟೆಗೆ ಎದ್ಬಿಡ್ತಾರೆ. ನಾನೇನೆ 6 ಗಂಟೆ 6:15 ಆಗಿಬಿಡುತ್ತೆ ಒಂದೊಂದ್ಸರಿ ಎದ್ದೊಳೋದು. ನನಗೆ ಬೆಳಗಿನ ಟೈಮು ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರೋದು, ಮತ್ತು ನೈಟು ಸರಿಯಾಗಿ ನಿದ್ದೆ ಬರ್ದಿರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸು. ಹಾಗಾಗಿ ನಂದೀಶ್ವರು ಪಾಪ ನನ್ನನ್ನೇನು ಎಬ್ಬರಿಸಲ್ಲ. ಅವಳು ಯಾವಾಗ ಎದ್ದು ಬರ್ತಾಳೋ ಅವಾಗ ಎದ್ದು ಬರಲಿ ಅಂತ ಹಸು ಎಲ್ಲ ಆಚೆ ಕಟ್ಟಾಕಿ ತಿಂಡಿ ಇಟ್ಟು ಅಲ್ಲೆಲ್ಲನೂ ಕರೆದು ಅವರೇ ಹಾಕಿರ್ತಾರೆ. ಆಮೇಲೆ ನಾವು ಬಂದು ಕಸ ಹಾಕೋದು, ದನಿನ ಮನೆ ತೊಳ್ಕೊಳ್ಳೋದು, ಮತ್ತು ಹಸುಗಳಿಗೆ ತಿಂಡಿ ಇಟ್ಟಿರ್ತೀವಲ್ಲ ಆ ಬಕೆಟೆಲ್ಲ ತೊಳ್ಕೊಳ್ಳೋದು, ಆ ಕೆಲಸಗಳೆಲ್ಲ ನಂದು. ಅದನ್ನು ಬಂದು ಆಮೇಲೆ ಮಾಡ್ಕೊತೀನಿ ನಾನು. ನಂದೀಶ್ ಅವ್ರಿಗೆ ಎದ್ದಿದ ತಕ್ಷಣ ಸಾಂಗ್ ಹಾಕ್ಕೋಬೇಕು. ದನಿನ ಮನೆಗೆ ಬಂದಿದ್ದ ತಕ್ಷಣ ಹಂಗೆ ಕೆಲಸ ಮಾಡೋದಕ್ಕೆ ಅವ್ರಿಗೂ ಮೂಡಿರಲ್ಲ. ನಾನು ಪ್ರತಿದಿನ ಅಡುಗೆ ಮನೇಲಿ ರಾಘವೇಂದ್ರ ಸ್ವಾಮಿಗಳ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿ ಅಭ್ಯಾಸ ಆಗಿಬಿಟ್ಟಿತ್ತು. ಇವಾಗ ನಂದೀಶ್ ಅವರು ಅದೇ ಥರ ಫಾಲೋ ಮಾಡ್ತಾ ಇದ್ದಾರೆ. ಅವರು ಬೆಳಗ್ಗೆ ಟೈಮು ಸುಪ್ರಭಾತ ಹಾಕ್ಕೊಂಡ್ಬಿಡ್ತಾರೆ ಫೋನ್. ಅದು ದನಿನ ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ಫೋನ್ ಆನ್ ಮಾಡಿ ಆಮೇಲೆ ಅವ್ರ ಕೆಲಸನ ಶುರು ಮಾಡ್ಕೋತಾರೆ. ಕೆಲವೊಬ್ಬೊಬ್ರಿಗೂ ಒಂದೊಂದು ಹ್ಯಾಬಿ ಇರುತ್ತಲ್ವ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಾಂಗ್ ಹಾಕ್ಕೊಂಡು ಅಡುಗೆ ಮಾಡೋದು ಅಂತ. ಅಂದರೆ ಎಲ್ಲರೂ ಫೋನ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಅಂದರೆ ನನಗೆ ಸ್ವಲ್ಪ ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಮಾಡೋದಂದರೆ ನಿಧಾನ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ನನಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಆ ಸಾಂಗ್ಗಳನ್ನ ಹಾಕ್ಕೊಂಡು ಕೆಲಸನ ಮುಗಿಸ್ಕೊಬಿಡ್ತೀನಿ. ದನಿನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಟೈಮ್ ಆಲ್ರೆಡಿ 6:15 ಏನೋ ಆಗಿಬಿಟ್ಟಿತ್ತು. ಬಂದಿದ್ದ ತಕ್ಷಣ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಬಾಗಿಲು ತೊಳೆದು ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಇದು ನಮ್ಮ ತೋಟದಲ್ಲೇ ಬಿಟ್ಟಿರುವಂಥ ಮಲ್ಲಿಗೆ ಹೂವು. ಅಷ್ಟು ಹೂಗಳನ್ನು ಕಟ್ಟಿ ನೀಟಾಗಿ ಒಂದು ಕಡೆ ಇಟ್ಟಿದ್ದೆ ನೈಟೇ, ಬೆಳಗ್ಗೆ ಪೂಜೆಗೆ ಆಗುತ್ತೆ ಅಂತ ಹೇಳಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಮಲ್ಲಿಗೆ ಹೂವು ಅಂತ ಹೇಳಿದ್ರೆ. ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಪೂಜೆ ಆಗೋದ್ರೆ ಮನಸ್ಸಿಗೊಂಥರ ಸಮಾಧಾನ. ಇವತ್ತು ಗುರುವಾರ ಬೇರೆ ಆಗಿತ್ತು. ಹಾಗಾಗಿ ಬೇಗನೆ ಪೂಜೆನ ಮುಗಿಸ್ಕೊಂಡೆ. ನಾನು ಬಂದು ಸಂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಗೆ ಬಂದು ಇವತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ. ತಿಂಡಿ ಎಲ್ಲ ತಿನ್ಕೊಂಡು ಫಸ್ಟು ರಕ್ಷಿನ ಸ್ಕೂಲ್ ಹತ್ರ ಬಿಟ್ಬಿಡೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಬೇಕು. ವಿಡಿಯೋ ಶುರು ಮಾಡಿದಾಗಿಂದ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ. ಇವತ್ತು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ನನಗೂ ಟೈಮ್ ಇರಲಿಲ್ಲ, ನನ್ನ ಸ್ವಲ್ಪ ಟೈಮ್ ಇರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇತ್ತು. ಇವತ್ತು ಮುಗಿಸ್ಕೊಂಡು ಅಂತ ಹೇಳಿ
ಹಾಗಾಗಿ ಬೆಳಗ್ಗೆ ಬೇಗನೆ ರಕ್ಷಣೆ ಬಿಟ್ಟು ನಾವು ಇದೊಂದು ತಗೋಣ ಅಂತ ಬಂದ್ವಿ. ಇವತ್ತು ತುಂಬಾ ಶಾಪಿಂಗ್ ಬೇಗನೆ ಮುಗಿದೋಯ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಬಂದೋಳನೆ ಒಂದಷ್ಟು ಸಾಮಾನುಗಳನ್ನೆಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ. ಹಿಂಗೆ ಜೋಡಿಸ್ಕೊಂಡ್ರೆ ನಾನು ಎಲ್ಲಿಟ್ಕೋಬೇಕು ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ತೆಗೆದು ಆಚೆ ಕಡೆ ಹರಡ್ಬಿಟ್ಟಿದ್ದೀನಿ. ಹೊರಗಡೆಯಿಂದ ಬಂದಿದ್ದ ತಕ್ಷಣ ಬಿಸಿಲಲ್ಲಿ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ. ಆದರೆ ನೆಕ್ಸ್ಟ್ ಡೇ ಸ್ವಲ್ಪ ಫಂಕ್ಷನ್ ಇದೆ ನಮ್ಮ ಮನೇಲಿ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಅಮ್ಮನ ಬನ್ನಿ ಅಂತ ಹೇಳಿದ್ದೀನಿ. ನಾಳೆ ಶುಕ್ರವಾರ ಬೇರೆ ಆಗಿಬಿಡುತ್ತೆ. ಇವತ್ತಿಂದ ಸ್ವಲ್ಪ ಕ್ಲೀನಿಂಗ್ ಶುರು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕ್ಲೀನಿಂಗ್ ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಂದರೆ ಮಂಗಳವಾರ ಶುಕ್ರವಾರ ಈ ಥರ ದಿನಗಳಲ್ಲಿ ಶುರು ಮಾಡ್ಕೊಬಾರ್ದಲ್ವ. ಹಾಗಾಗಿ ಇವತ್ತಿಂದನೇ ಮಾಡ್ಕೊಳ್ಳೋಣ ಅಂತ ಸಂಜೆ ಮೇಲೆ. ಆಲ್ರೆಡಿ ಸಂಜೆನೇ ಆಗಿದೆ, 5 ಗಂಟೆ ಆಗ್ತಾಯಿದೆ ಟೈಮು. ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ, ಇವಾಗಲೇ ಸಾಂಬಾರು ಮಾಡಿಬಿಟ್ರೆ ಲೇಟಾಗಿ ಆಮೇಲೆ ಅನ್ನ ಮುದ್ದೆ ಮಾಡ್ಕೋಬೋದು ಅಂತ ಹೇಳಿ ಸಾಂಬಾರಿಗೂ ತರಕಾರಿ ಎಲ್ಲ ಕಟ್ ಮಾಡಿ ತೋರಿಸ್ತೀನಿ. ಎಲ್ಲ ಇಟ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಬಂದಿದ್ದ ತಕ್ಷಣ ರಕ್ಷಿನ ಊಟ ಮಾಡ್ತಾನೆ. ಅವನು ಊಟ ಮಾಡಿ ಆಮೇಲೆ ಹೋಮ್ವರ್ಕ್ ಬರ್ಸ್ಕೊಂಡು ಅವ್ನಿಗೆ ಹಂಗೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡೋಣ ಯಾವಾಗ ಮಾಡ್ಕೋತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಆದಷ್ಟು ಬೇಗ ಕೆಲಸಗಳನ್ನ ಮಾಡ್ಕೋಬೇಕು. ಮತ್ತು ಪಾತ್ರೆ ಎಲ್ಲ ತೊಳಿಬೇಕಲ್ವ, ಕೆಳಗಡೆ ಬಾಕ್ಸ್ಗಳನ್ನೆಲ್ಲ ತೊಳ್ದು ಆಮೇಲೆ ಒಂದೇ ಸರಿ ಐಟಮ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಡೆ ಇಟ್ಟಿದ್ದೀನಿ, ನೋಡ್ತೀನಿ ಹಂಗೇನಾದರೂ ಆಗಿಲ್ಲ ಅಂದರೆ ಒಂದೊಬ್ರಿಗೆ ತುಂಬ ಇಟ್ಬಿಡ್ತೀನಿ. ಆ ಜಾಗ ಹಂಗೆ ಇದ್ದರೆ ಒಂಥರ ಎತ್ತಿಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಸಾಂಬಾರಿಗೆ ಇಟ್ಬಿಟ್ಟು ನಂದೀಶ್ವರನ ಹತ್ರ ಬಂದರೆ ಅಷ್ಟರಲ್ಲಿ ಹಸು ದಾಲೆಲ್ಲ ಕರೆದಾಕಿ ಆಮೇಲೆ ಕೆಲಸನ ಶುರು ಮಾಡ್ಕೋತೀನಿ. ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫುಲ್ಲು ಅಡುಗೆ ಮನೆ ಎಲ್ಲನೂ ಹಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೆಗೆದು ಕೊಟ್ಟೆ. ಮೇಲ್ಗಡೆದೆಲ್ಲ ಏನು ಕ್ಲೀನ್ ಮಾಡಿ ಇಟ್ಟಿರೋದು. ಇದನ್ನು ಮಾತ್ರ ನಾನೇ ನಂದೀಶ್ವರಿ ಇದನ್ನೆಲ್ಲ ಮಾಡ್ತಾಯಿದ್ದೆ. ಇವಾಗ ಮಾಡಿದ್ರು ಅಂತ. ಆದರೆ ನಮಗೆ ಸಮಾಧಾನ ಆಗಬೇಕಲ್ಲ, ಏನೋ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ಮನೆಯೆಲ್ಲ ನೀಟಾಗಿಬಿಡ್ಬೇಕು. ಅದಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ನೆನ್ನೆನೇ ಹೇಳಿದ್ನಲ್ಲ, ಹಾಗಾಗಿ ನೆನ್ನೆನೇ ಸ್ವಲ್ಪ ಕ್ಲೀನಿಂಗ್ನ ಶುರು ಮಾಡಿಕೊಂಡೆ. ಒಂದು ರೂಮ್ನ ಕ್ಲೀನ್ ಮಾಡಿಕೊಂಡೆ, ಸಜ್ಜ ಎಲ್ಲ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೆಲ್ಲ ಈ ಕ್ಲೀನಿಂಗ್ನ ಇಟ್ಕೊಂಡಿದ್ದೀನಿ. ಅಮ್ಮನೂ ಮತ್ತು ಅತ್ತೆ ಬಿಗ್ ತೇರಿಬ್ಬರು ಪಾತ್ರೆ ತೊಳಿತಾ ಇದ್ದಾರೆ. ನಾನು ಇದನ್ನೆಲ್ಲ ಒರೆಸಿ ಟೈಲ್ಸ್ ಎಲ್ಲನೂ ಉಜ್ಜಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಏನು ಅಡುಗೆ ಮನೆ ನೋಡಿ ಯಾವ ಥರ ಇದೆ. ಅಪ್ಪ, ಹೆಣ್ಮಕ್ಳಿಗೆ ಈ ಥರ ಇದ್ಬಿಟ್ರೆ ಅಡುಗೆ ಮನೆ ಒಳಗಡೆ ಕೆಲಸ ಮಾಡೋಕ್ಕೆ ನಿಜಾಮುಟ್ಟಲ್ಲ. ತಿಂಡಿಗೆ ರೊಟ್ಟಿ ಮಾಡಿದ್ದೆ, ಬೆಣ್ಣೆ ಇತ್ತು. ರಕ್ಷಿನು ಮತ್ತು ನಮ್ಮತ್ತೆ ರಾತ್ರಿನೇ ಏನಿದ್ರು ಅವ್ರಿಗೆ ಬೆಣ್ಣೆ ಇದ್ದರೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ರೊಟ್ಟಿ ಮಾಡ್ಕೊಡ್ಬೇಕು. ಆ ಕಾಂಬಿನೇಷನ್ ಇಷ್ಟ ಅವ್ರಿಗೆ. ನಂದೀಶ್ವರ್ಗೆ ಬೆಂಡೆಕಾಯಿ ಗೊಜ್ಜು ಮಾಡಿದೆ. ತಿಂಡಿ ಎಲ್ಲ ಆಯಿತು. ಅಮ್ಮ ನೈಟು ಗಿಣ್ಣಲ್ಲಿ ತೊಗೊಂಬಂದಿದ್ದೀನಿ ಅಂತ ಹೇಳಿ ನೈಟ್ ಗಿಣ್ಣು ಮಾಡಿದ್ರು. ಕೆಲಸ ಮಾಡೋದು ಸ್ವಲ್ಪ ಬ್ಯುಸಿಯಾಗಿದ್ನಲ್ಲ, ಹಾಗಾಗಿ ನೈಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಪ್ರೊಸೆಸಿಂಗ್ ಹಿಡ್ದಿದ್ದೀನಿ. ಎಲ್ಲ ಆದಮೇಲೆ ನಾನು ಯಾವ ಥರ ಜೋಡಿಸ್ಕೊಂಡಿರ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಬನ್ನಿ ಬೇಗ ಕೆಲಸಗಳನ್ನ ಮಾಡ್ಕೊಬಿಡೋಣ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಕಂಟಿನ್ಯೂಟಿ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ವೀಡಿಯೋಸ್ನ ಮಾಡಿ ಇಟ್ಕೊಂಡಿರ್ತೀವಲ್ವ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡಿಬಿಡ್ತೀನಿ. ಅದ್ರ ಜೊತೆಗೆ ಇದ್ರ ಕಂಟಿನ್ಯೂಟಿ ವಿಡಿಯೋನೂ ಡಿಲೀಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.